ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಜೆ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಜ್ಞಾನಾದಿಶಕ್ತಿಯುಕ್ತಾಯ ಭುಕ್ತಿಮುಕ್ತಿಪ್ರದಾಯಿನೇ ಲಕ್ಷ್ಮೀದಹಿವಡೀಶಾಯ ಗುರುಸಿದ್ಧಾಯ ತೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮವಾಗಿ ವೇದ ವೇದಾಂಗೇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ದಿವ್ಯ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿ ಪೂರ್ವಕ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಶ್ರೀಮದ್ ಜ್ಞಾನಸಿಂಹಾಸನ ಮಹಾಪೀಠದ ಅದ್ಭುತ ವಿಶ್ವೇಶ್ವರ ಶಿವಾಚಾರ್ಯರು ಮಾಡಿಕೊಂಡು ಪ್ರಸ್ತುತ ಗುರುಗಳಿರತಕ್ಕಂಥ ಶ್ರೀ ಡಾಕ್ಟರ್ ಸ್ವಾಮಿಗಳ ದಿವ್ಯ ಚರಣಾರವಿಂದಗಳಲ್ಲೂ ಕೂಡ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ಐಕ್ಯತಾ ವೇದಘೋಷ ಮಾಡಿಕೊಂಡು ಆರಂಭವನ್ನು ಮಾಡಿರುವಂತಹ ಪಂಚಾಚಾರ್ಯ ವಿದ್ಯಾರ್ಥಿಗಳೇ, ಅದೇ ರೀತಿ ಎಲ್ಲರಿಗೂ ಕೂಡ ಧರ್ಮೋಪದೇಶವನ್ನು ಕೊಡುತ್ತಾ ಅವರ ಶುಭ ಆಶೀರ್ವಾದಗಳನ್ನು ಕೊಟ್ಟುವಂತಹ ನಮಗೆ ಸದೈವವು ಪ್ರೀತಿಯ ವಾತ್ಸಲ್ಯ ಪ್ರದರ್ಶನ ಮಾಡಿರುವಂತಹ ಬ್ರಹ್ಮ 108 ಶಿವ ಸ್ವಾಮೀಜಿ ಅವರೇ ತಪ್ಪು ಅನಂತ ಭಕ್ತಿ ಐಕ್ಯತಾ ಮಂಡಳಿಯ ಅನೇಕ ಸದಸ್ಯರು ಆ ಗೋಕಾದಲ್ಲಿ ಇಟ್ಟುಕೊಂಡು ಭಾರತ ದೇಶದ ಒಂದು ಸಂಪ್ರದಾಯವನ್ನು, ವೀರಶೈವ ಸಂಪ್ರದಾಯವನ್ನು ಅತ್ಯಂತ ವಿಶೇಷವಾಗಿ ಮುಂದೆ ನಡೆಸುವಂತಹ ಕಾರ್ಯದಲ್ಲಿ ಎಲ್ಲರನ್ನೂ ಕೂಡಿಸಿಕೊಂಡು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಗಂಗಾಧರ ಮಠದವರೇ ಹಾಗೂ ಐಕ್ಯತಾ ಮಂಡಳಿಯ ಎಲ್ಲಾ ಸದಸ್ಯರುಗಳೇ, ಎಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರ ಅನಂತಾನಂತ ಮಂಗಳಾಶಿಸ್ಸುಗಳು ಇರಬೇಕಂತ ಹೇಳಿ ಜಗದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಆನ್ಲೈನ್ ಮಾಧ್ಯಮದಲ್ಲಿ ಕೊರೋನಾ ಕಷ್ಟ ಕಾಲದಲ್ಲಿ ಪರಮೇಶ್ವರನ ಸದ್ಗುರುವಿನ ಜಗದ್ಗುರುಗಳ ಒಂದು ವಿಶೇಷವಾದಂತಹ ಕೃಪೆ ಎಲ್ಲರಿಗೂ ಧೈರ್ಯವನ್ನು ಕೊಡಲಿ. ಅದೇ ರೀತಿ ಅವರವರ ಜೀವನದಲ್ಲಿ ಮಾಡಿಕೊಂಡಿರುವಂತಹ ಧಾರ್ಮಿಕ ಸಂಕಲ್ಪಗಳು ವಿಶಿಷ್ಟವಾಗಿ ಪೂರ್ಣವಾಗಲಿ. ಅಷ್ಟೇ ಅಭಿವೃದ್ಧಿ ಇರಲಿ ಅಂತ ಭಾವ ಎಂದು ಕಲ್ಯಾಣ ಕಾರ್ಯವನ್ನು ಕೊಟ್ಟಿದ್ದಾರೆ. ನಾವು ನಿನ್ನೆ ಆರಂಭದ ದಿವಸ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಆಶೀರ್ವಚನವನ್ನು ಕೇಳುವಂತಹ ಉತ್ಸಾಹದಿಂದ ಕೇವಲ ಕಾಶಿ ಒಂದೆರಡಲ್ಲೇ ದಿವಸ
ಹಾಗೂ ರಂಗವಾಡಿ 2 ದಿವಸದಲ್ಲಿ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಗ್ಗೆ ನಾವು ನಿಮ್ಮ ಜೊತೆಗೆ ಅನುಭವವನ್ನು ಹಂಚಿಕೊಳ್ತೀವಿ ಅಂತ ಹೇಳಿ ತಿಳಿಸಿದ್ದೇವೆ. ಅದೇ ಪ್ರಕಾರ ಇವತ್ತು ಕಾಶಿ ಮಹಾಪುಣ್ಯ ಕ್ಷೇತ್ರದ ಒಂದು ವಿಶಿಷ್ಟವನ್ನು ಹಾಗೂ ಅದರಲ್ಲಿ ಅತ್ಯಂತ ವಿಶಿಷ್ಟವಾಗಿರತಕ್ಕಂತ ಜ್ಞಾನ ಸಿಂಹಾಸನದ ಬಗ್ಗೆ ನಾವು ನಿಮ್ಮನಿಗೆ ಎಲ್ಲರಿಗೆ ತಿಳಿಸ್ಕೊಂತೇವೆ. ಕಾಶಿ ಕಾಶೀತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ನಾಸ್ತಿ ನಾಸ್ತ್ಯತ್ರ ಸಂಶಯ ಅನ್ನುವಂತಹ ಮಾತನ್ನು ಕಾಶಿ ಖಂಡದಲ್ಲಿ ನೋಡ್ತಾ ಇದೆ. ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ ಮತ್ತೆ ಹಿಂದೆ ಹೋಗಿರುವಂತಹ ಸಂದರ್ಭಗಳು ಬಹಳಷ್ಟು ಮಂದಿ ಭಕ್ತರಿಗೆ ಇದಾವೆ. ಅಂತ ಪುಣ್ಯ ಪರಿಪಕ್ವತೆ ಇದ್ದವರು ಅಷ್ಟೇ ಕಾಶಿ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಬಹಳ ಅಷ್ಟು ಮಂದಿ ಅನುಭವ. ಆದ್ರೆ ಶಾಸ್ತ್ರಕಾರರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾಶಿ ಮಹಾಪುಣ್ಯ ಕ್ಷೇತ್ರವನ್ನು ನೋಡುವ, ಕಾಶಿ ಪುಣ್ಯ ಕ್ಷೇತ್ರಕ್ಕೆ ಹೋಗುವ ಅದೃಷ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೆ ಅನ್ನುವಂಥದ್ದು. ಅದು ಹೇಗೆ ಅಂತಂದ್ರೆ, ಕಾಶಿ ಕಾಶೀತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ನಾಸ್ತಿ ನಾಸ್ತ್ಯತ್ರ ಸಂಶಯ. ಸಂಶಯ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾರು ಕಾಶಿ ಕಾಶಿ ಅನ್ನುವಂತಹ 2 ಸಲ ಕಾಶಿಯನ್ನು ಸ್ಮರಣ ಮಾಡ್ಕೊಂತಾರೋ ಅವರ ಎಲ್ಲಾ ಪಾಪಗಳು ದೂರ ಆಗ್ತವೆ. ಅಷ್ಟೇ ಅಲ್ಲದೆ ತಮ್ಮ ತಮ್ಮ ಮನೆಯಲ್ಲಿ ಇದ್ದುಕೊಂಡು 2 ಸಲ ಕಾಶಿಯನ್ನು ಸ್ಮರಣ ಮಾಡಿದ ಕೂಡಲೇ ಎಲ್ಲ ಯೋಜನಗಳ ದೂರ ಇದ್ರೂ ಕೂಡ, ಕಾಶಿಯ ಪ್ರವೇಶ ಮಾಡಿಲ್ಲ ಅಂದ್ರೂ ಕೂಡ ತಮ್ಮ ತಮ್ಮ ಗೃಹದಲ್ಲೇ ಇದ್ದು ಕಾಶಿ ಕಾಶಿ ಅನ್ನುವಂತಹ ಸ್ಮರಣೆ ಮಾಡಿದ್ರು ಕೂಡ ಅವರಿಗೆ ಎಲ್ಲಾ ಪಾಪಗಳು ನಿವೃತ್ತಿಯಾಗಿ ಶಿವನ ಕೃಪೆಗೆ ಪರಿಪೂರ್ಣವಾದಂತಹ ಅರ್ಹರು ಆಗ್ತಾರನ್ನುವಂತಹ ವಿಷಯವನ್ನು ಈ ಕಾಶಿ ಖಂಡದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂತ ವಿಶೇಷವಾದಂತಹ ಕಾಶಿ ಪುಣ್ಯ ಕ್ಷೇತ್ರದಲ್ಲಿ ವೀರಶೈವ ಧರ್ಮ ಸಂಸ್ಥಾಪನೆಯನ್ನು ಮಾಡಿರುವಂತಹ ಜ್ಞಾನ ಸಿಂಹಾಸನ ಮಹಾಪೀಠ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಒಂದು ಮಹಾ ಸಂಸ್ಥಾನ ಪೀಠ ನಮ್ಮೆಲ್ಲರಿಗೂ ದರ್ಶನಕ್ಕಾಗಿ ಸದೈವವೂ ಕೂಡ ಕೃಪೆ ಮಾಡುತ್ತಾ ಇರುತ್ತೆ. ಒಬ್ಬ ಸುಭಾಷಿತಕಾರರು ಹೇಳ್ತಾರೆ, ಅಸಾರೇ ಖಲು ಸಂಸಾರೇ ಸಾರಮೇತತ್ ಚತುಷ್ಟಯಂ. ಅಸಾರೇ ಖಲು ಸಂಸಾರೇ ಸಾರಮೇತತ್ ಚತುಷ್ಟಯಂ. ಕಾಶ್ಯಾಂ ವಾಸಃ ಸತಾಂಗ್ ಸಂಗೋ ಗಂಗಾಭಃ ಶಂಭು ಸೇವನಂ. ಗಂಗಾಭಃ ಶಂಭು ಸೇವನಂ ಅನ್ನುವಂತ ಮಾತು. ಇದರ ಅರ್ಥ, ಈ ಸಂಸಾರ ಅಸಾರವಾಗಿದೆ. ಅಸಾರವಾಗಿದೆ ಅಂತ ಈ ಸಂಸಾರದಲ್ಲಿ, ಅಸಾರವಾಗಿ ಇರುವಂತಹ ಸಂಸಾರದಲ್ಲಿ ಕೆಲವು ಸಾರ ವಿಷಯಗಳಿದಾವೆ. ಅಸಾರವಾಗಿರ್ತಕ್ಕಂತ ಸಂಸಾರದಲ್ಲಿ 4 ವಿಷಯಗಳು ಸಾರಭೂತವಾಗಿದ್ದಾವೆ. ಅವೇನು ಅಂತ ಕೇಳಿದರೆ, ಕಾಶ್ಯಾಂ ವಾಸಃ, ಮೊದಲನೆಯದು ಕಾಶಿಯಲ್ಲಿ ವಾಸ ಮಾಡೋದು, ಕಾಶಿಯಲ್ಲಿ ಇರೋದು. 2ನೇದು ಸತಾನ್ಸಂಗೋ, ಸಾಧು ಸಜ್ಜನರ ಆಚಾರ್ಯರ ಸಂತ ಮಹಾತ್ಮರ ಸಾಂಗತ್ಯವನ್ನು ಮಾಡಿಕೊಂಡಿರೋದು. 3ನೇದು ಗಂಗಾ ಸ್ನಾನವನ್ನು ಮಾಡುವಂಥದ್ದು. 4ನೇದು ಕಾಶಿ ವಿಶ್ವನಾಥ ಶಂಭು ಸೇವನವನ್ನು ಮಾಡೋದು. ಈ 4 ಕಾರ್ಯಗಳು ಯಾವ ವ್ಯಕ್ತಿಯಿಂದ ಪೂರ್ಣಗೊಳ್ಳುತ್ತವೋ ಆ ವ್ಯಕ್ತಿಯ ಜೀವನ ಸಾರವಂತ ಆಗುತ್ತೆ. ಅಸಾರವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ಸಾರಭೂತವಾದಂತಹ ವಿಷಯಗಳು ಈ 4 ಅನ್ನುವಂತಹ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅಸಾರ ಸಂಸಾರ ಅಸಾರ ಅಂತ ಹೇಳ್ತಾರೆ. ಅದು ಹೇಗೆ ರೀ ಗುರುಗಳೇ? ನಾವೆಲ್ಲರೂ ಕೂಡ ಸಂಸಾರ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಸಂಸಾರ ಮಾಡ್ತಾ ಇದ್ದೇವೆ, ನಮಗೆ ಇದೆಲ್ಲ ಅಸಾರ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಿರುತ್ಸಾಹಗೊಳ್ಳುತ್ತೇವೆ ಅನ್ನುವಂತಹ ಒಂದು ಸಂದೇಹ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರುತ್ತೆ. ಆದ್ರೆ ಈ ಸಂಸಾರ ನಾವು ತರ್ಕ ಮತ್ತು ವಿಶೇಷವಾದಂತಹ ವಿಚಾರವನ್ನು ಮಾಡೋದರಿಂದ
ನಮ್ಗೆ ಸತ್ಯತ ಗೋಷ್ಠಿ ಏನಿದೆ ಅನ್ನುವಂಥದ್ದು ದರ್ಶನಕ್ಕೆ ಬರುತ್ತೆ. ಈ ಸಾರಭೂತವಾಗಿರ್ತಕ್ಕಂಥವು ವಿಷಯಗಳು ಸಂಸಾರದಲ್ಲಿ ಯಾವುವೂ ಕೂಡ ಇಲ್ಲ. ನಾವು ಮಾಡಿರುವಂತಹ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುತ್ತಾ ಬರುತ್ತೇವೆ. ಅದರಿಂದ ಏನೇನೂ ಸಿಗೋದಿಲ್ಲ. ಕೊನೆಗೆ ಅದರಿಂದ ನಮ್ಗ ದುಃಖವೇ ಸಿಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಪ್ರತಿದಿನವೂ ಅನುಭವಿಸ್ತಾ ಇರ್ತೇವೆ. ಮುಂಜಾನೆ ಎದ್ದೇಳ್ತೇವೆ, ಶೌಚ ವಿಧಿಗಳನ್ನು ಮಾಡುತ್ತೇವೆ, ಸ್ನಾನ ಇತ್ಯಾದಿಗಳನ್ನು ಮಾಡ್ಕೊಂತ ಈ ಶರೀರದ ರಕ್ಷಣೆಗೋಸ್ಕರ 10 ತಾಸು ದುಡಿತೇವೆ. ದುಡಿದಿನ ಮೇಲೆ ಮತ್ತೆ ಈ ಶರೀರ ಪೋಷಣವನ್ನು ಮಾಡಿಕೊಂಡು ಹೀಗೆಯೇ ಬಾಲ್ಯ ಕಾಲದಿಂದಲೇ ಮೊದಲು ಮಾಡಿ ಇಡೀ ಜೀವನವನ್ನು ಮುಗಿಸುವಂತಹ ವೃದ್ಧಾವಸ್ಥೆಯ ಪರ್ಯಂತ ಇದನ್ನೇ ಮಾಡುತ್ತಾ ಬರುತ್ತೇವೆ. ಮಾಡಿದ್ದನ್ನೇ ಮಾಡುತ್ತಾ ಮಾಡುತ್ತಾ ಪುನಃ ಪುನಃ ಅದನ್ನೇ ಮಾಡುತ್ತಾ ಇದ್ರೂ ಕೂಡ ನಮಗೆ ಶಾಶ್ವತವಾದಂತಹ ಸುಖ ಅನ್ನೋದು ಸಿಗ್ತಾ ಇಲ್ಲ. ಆನಂದಗೋಸ್ಕರ ಪ್ರತಿಯೊಬ್ಬ ಮನುಷ್ಯ ಮುಂಜಾನೆ ಎದ್ದು ರಾತ್ರಿ ಮಲಗೋತನ ಜನ್ಮ ತಾಳಿದ ಕೂಡಲೇ ಮರಣ ಪರ್ಯಂತ ಪ್ರತಿ ಸಮಯಕ್ಕೂ ಪ್ರತಿ ಒಂದು ಕ್ಷಣಕ್ಕೂ ಕೂಡ ಆನಂದಗೋಸ್ಕರ ಪ್ರಯತ್ನಶೀಲನಾಗಿರ್ತಾನೆ. ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಂತಂದ್ರೂ ಕೂಡ ನಾವು ಅದರಿಂದ ಲಾಭಾಪೇಕ್ಷವನ್ನು ಅಪೇಕ್ಷೆ ಮಾಡ್ತೀವಿ. ಯಾವ್ದಾದ್ರೂ ಲಾಭ ಇರಿದ್ರೆ ಅಂದ್ರ ಯಾವ್ದಾದ್ರ ನಮಗೆ ಸಾರ ಸಿಗುತ್ತಾ ಇದೆಯಾ ಅದನ್ನು ನೋಡ್ಕೊಂಡೇ ನಾವು ಕೆಲಸ ಮಾಡ್ತೀವಿ. ಒಬ್ಬ ಹೂವಿನ ತೋಟೆಯನ್ನು ನೋಡ್ಕೊಳ್ಳುವಂತಹ ಕೆಲಸಗಾರ ಲಕ್ಷಾಂತರ ಹೂವುಗಳನ್ನು ಏಕೀಕೃತ ಮಾಡಿ ಆ ಹೂವುಗಳಿಂದ ಮಕರಂದವನ್ನು ತೆಗೆದು ಅತ್ಯದ್ಭುತವಾಗಿರ್ತಕ್ಕಂಥ ಸುಗಂಧಪೂರ್ಣವಾಗಿರ್ತಕ್ಕಂಥ ಸುಗಂಧ ತೈಲವನ್ನು ಸೆಂಟ್ ಅತ್ತರನ್ನು ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿರುವಂತಹ ವ್ಯಕ್ತಿ ಆ ಅತ್ತರನ್ನು ಬಜಾರಕ್ಕೆ ತಗೊಂಡು ಹೋಗಿ ಅದಕ್ಕೆ ತಕ್ಕಂತಹ ಬೆಲೆಯನ್ನು ದುಡ್ಡಿಗೆ ಅದನ್ನು ಮಾರಕ್ಕಂತ ಹೇಳಿ ತಗೊಂಡೋಗ್ತಾನೆ. ತಗೊಂಡೋಗಿನ ಮೇಲೆ ಒಬ್ರು ಬಂದು ಇದಕ್ಕೆ 10,000 ಕೊಡ್ತೀನಿ, ಇಂಥ ವಿಶಿಷ್ಟವಾದಂತಹ ಸೆಂಟ್ ಅತ್ತರ ನನಗ್ ಕೊಡ್ರಿ ಅಂತ ಹೇಳಂತಾರೆ. ಇನ್ನೊಬ್ರು ಬಂದು 11,000 ಅಂತಾರೆ. ಹೀಗೆ ಅದ್ರ ಬೆಲೆ ಬಹಳಷ್ಟು ಆಗ್ಬಿಟ್ಟು 20,000 ತನ ಹೋಗುತ್ತೆ ಇಷ್ಟು ಸುಗಂಧ ತೈಲ. ಯಾಕೆ ಅಂತಂದ್ರೆ ಲಕ್ಷಾಂತರ ಹೂವುಗಳನ್ನು ವಿಶಿಷ್ಟ ಪ್ರಕ್ರಿಯೆ ಮಾಡಿದ ಮೇಲೆ ಬಂದಿರುವಂತಹ ಸುಗಂಧ ತೈಲವದು. ಆದ್ರೆ ಆ ಹೂವಿನ ಪ್ರಕ್ರಿಯೆ ಮಾಡಿ ಸುಗಂಧ ತೈಲವನ್ನು ಮಾರುವಂತಹ ವ್ಯಕ್ತಿ ಅವನಿಗೆ ಸ್ವಲ್ಪ ಬುದ್ಧಿ ಭ್ರಷ್ಟೆಯಾಗಿ ಬೇರೆ ವಿಚಾರಗಳಿಂದ ಸ್ವಲ್ಪ ಕ್ರುದ್ಧಿತನಾಗಿ ಸೆಂಟ್ ಬಾಟಲ್ಗೆ ನನ್ಗೆ ಯಾರಿಗೂ ಕೊಡಲ್ಲ ಅಂತ ಹೇಳಿ ಅವನು ಆ ಸೆಂಟ್ ಬಾಟಲ್ ಅನ್ನು ಸೆಗಣಿಯ ಮೇಲೆ ಹಾಕಿಬಿಟ್ಟಿದ್ದಾನೆ. ನಾನು ಮಾಡಿರುವಂತಹ ಈ ಸುಗಂಧ ತೈಲ ಈ ಸೆಗಣಿಯ ದುರ್ವಾಸನೆಯನ್ನು ದೂರ ಮಾಡುತ್ತೋ ಇಲ್ವೇ ಅಂತ ನೋಡುವಂತ ಹೇಳಿ ಅವ್ ಸೆಗಣಿಯ ಮೇಲೆ ಹಾಕಿಬಿಟ್ಟು ಅದನ್ನೆಲ್ಲವೂ ನಷ್ಟ ಮಾಡಿಬಿಟ್ಟಿದ್ದಾನೆ. ಅವನನ್ನು ನೋಡಿ ಪ್ರತಿಯೊಬ್ಬರು ಕೂಡ ಇವನು ಎಂಥ ಹುಚ್ಚವನಿದ್ದಾನೆ, ಇವ ಎಷ್ಟು ಅಜ್ಞಾನಿ ಇದ್ದಾನೆ ಅನ್ನುವಂತಹ ಬೇಯ್ಗಳನ್ನು ಬೇಯ್ದು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟೋ ಕಷ್ಟವಾಗಿರ್ತಕ್ಕಂತ ಕೆಲಸವನ್ನು ಮಾಡಿ ಅದರ ಸರಿಯಾದಂತಹ ಉಪಯೋಗ ಮಾಡಲಾರದೆ ಬಿಟ್ಟಿದ್ರೆ ಅವನನ್ನು ಪ್ರಪಂಚದಲ್ಲಿ ಮೂರ್ಖ ಅಜ್ಞಾನಿ ಅಂತ ಕರೆಯುತ್ತಾರೆ. ಹಾಗೆಯೇ ವೇದಾಂತಿಗಳ ಜ್ಞಾನಿಗಳ ದೃಷ್ಟಿಯಲ್ಲಿ ಈ ಪ್ರಪಂಚ ಅನ್ನುವಂಥದ್ದು ಒಂದು ಸೆಗಣೆ ಇದ್ದಂತೆ. ಆದರೆ ಈ ಮಾನವ ಜನ್ಮ ಅನ್ನುವಂಥದ್ದು ಒಂದು ಸುಗಂಧ ತೈಲ ಇದ್ದಂತೆ. ಈ ಶರೀರವನ್ನು ಸರಿಯಾಗಿ ಉಪಯೋಗ ಮಾಡುವಂಥದ್ದು ಆ ಜೀವಾತ್ಮನ ಕರ್ತವ್ಯ. ಈ ಶರೀರವನ್ನು ಇಂಥ ಅಮೂಲ್ಯವಾದಂತಹ ಈ ಮಾನವ ಜನ್ಮವನ್ನು ಸುಖ ಭೋಗಕ್ಕಾಗಿ, ಲಾಲಸೆಗಾಗಿ, ಕ್ಷಣಿಕ ಸುಖಗಳಿಗಾಗಿ ಯಾವ ಮನುಷ್ಯ ಈ ಸಮಯವನ್ನು, ಈ ಯೌವನವನ್ನು, ಈ ಬುದ್ಧಿಯನ್ನು, ಈ ಚಿತ್ತವನ್ನು, ತನ್ನ ವಿದ್ಯೆಯನ್ನು ಅರ್ಪಣೆ ಮಾಡಿ ಯಾರು ಕ್ಷಣಿಕವಾದಂತಹ ಇಂದ್ರಿಯ ಸುಖಗಳಿಗಾಗಿ ಮನಸ್ಸಿನ ಮಾತು ಕೇಳುತ್ತಾ ಎಲ್ಲ ದುಸ್ಸಂಗವನ್ನು ಮಾಡುತ್ತಾ ಅಧರ್ಮ ಕೃತ್ಯಗಳು ಮಾಡ್ತಾರೋ
ಅವರಿಗೆ ದುಃಖವೇ ಸದೈವವಾಗಿ ಸಿಗುತ್ತದೆ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಇರುವಂತದ್ದು ಕೇವಲ ದುಃಖವೇ. ದುಃಖದ ಕಾರಣ ಯಾವುದು ಅಂತಂದ್ರ ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಹೇಳ್ತಾರೆ. ಜನ್ಮವನ್ನು ತಾಳಿದ ಕೂಡಲೇ ದುಃಖ ಆವೃತ್ತನಾಗಿ ಮೃತ್ಯುವನ್ನು ಹೊಂದುವ ತನಕನೂ ಕೂಡ ದುಃಖದಲ್ಲೇ ಮುಳುಗಿರ್ತಾನೆ. ಆದ್ರೆ ಎಲ್ಲಿಯೋ ಸ್ವಲ್ಪ ಅಷ್ಟು ಇಂದ್ರಿಯಗಳ ಮೂಲಕ ಮನಸ್ಸನ್ನು ಕೇಳಿರುವಂತಹ ಮನಸ್ಸನ್ನು ಯಾವುದು ಕೇಳುತ್ತೋ ಅದು ಇಂದ್ರಿಯ ಮೂಲಕ ಅನುಭವ ಮಾಡುತ್ತಾ ಸ್ವಲ್ಪಷ್ಟು ಸುಖ ಇದೆ ಅನ್ನುವಂತಹ ಆಭಾಸ ಆಗುತ್ತೆ. ಆದ್ರೆ ಅಸಾರವಾಗಿರ್ತಕ್ಕಂಥ ಈ ಸಂಸಾರ, ಸ್ವಪ್ನ ತುಲ್ಯವಾಗಿರ್ತಕ್ಕಂಥ ಈ ಸಂಸಾರ, ಯಾವುದೇ ವಿಧವಾದಂತಹ ಲಾಭವನ್ನು ಇಲ್ಲಾರದಂತಹ ಇಂತಹ ಸಂಸಾರ ಮನುಷ್ಯನಿಗೆ ದುಃಖವನ್ನೇ ಕೊಡುತ್ತೆ. ಅದಕ್ಕಾಗಿ ಜ್ಞಾನಿಗಳು ಇದನ್ನ ಅಸಾರ ಅಸಾರ ಅಂತ ಹೇಳ್ತಾರೆ. ಸ್ವಪ್ನದಲ್ಲಿ ಬಂದಿರುವಂತಹ ವಿಷಯಗಳು ನಮ್ಮೆಲ್ಲರಿಗೆ ಬಹಳಷ್ಟು ಆನಂದ ಅಥವಾ ದುಃಖ ಅಥವಾ ಭಯವನ್ನು ಕೊಡುತ್ತವೆ. ಆದ್ರೆ ಎದ್ದಿನ ಮೇಲೆ ಅದನ್ನ ನಾವು ನಿಜ ಅಂತ ಹೇಳಿ ಅನ್ಕೊಳಂಗಿಲ್ಲ. ಸ್ವಪ್ನದಲ್ಲಿ ಹಿಂಗಾಗಿದೆ ಅಂತ ಹೇಳಿ ನಮಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಅವಾಗ ನಾವು ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತೀವಿ. ಅದೇ ರೀತಿ ಅಜ್ಞಾನದಲ್ಲಿರುವಂತಹ ಮನುಷ್ಯನು ಈ ಸಂಸಾರದಲ್ಲಿರುವಂತದ್ದು ಪ್ರತಿದು ಕೂಡ ಸತ್ಯ ಅನ್ನುವಂತಹ ವಿಚಾರಕ್ಕೆ ಬಂದು ಅವನು ಈ ಸತ್ಯ ಆಗಿರ್ತಕ್ಕಂಥ ಎಲ್ಲವೂ ಕೂಡ ನನ್ನ ಜೊತೆಗೆ ಇರುತ್ತೆ, ಇದೆಲ್ಲವೂ ಕೂಡ ನನ್ನದೇ ಆಗಿದೆ, ನಾನು ನನ್ನದು ಅನ್ನುವಂತಹ ಎರಡು ವಿಷಯಗಳಲ್ಲಿ ಅಹಂಕಾರ ಮಮಕಾರಗಳಲ್ಲಿ ಬಂಧಿಸಿಕೊಂಡು ಅವ ತನ್ನ ಈ ಅಮೂಲ್ಯವಾದಂತಹ ಮನುಷ್ಯ ಜೀವನವನ್ನು, ಈ ಜನ್ಮವನ್ನು ವ್ಯರ್ಥ ಮಾಡ್ಕೊಂತಿರ್ತಾನೆ. ಅದಕ್ಕಾಗಿ ಜ್ಞಾನಿಗಳು ಸಂಸಾರವನ್ನು, ಭಗವಂತನ ಈ ವಿಶ್ವ ಸೃಷ್ಟಿಯನ್ನು ಜ್ಞಾನಿಗಳು ಅಷ್ಟೇ ಅನುಭವ ಮಾಡ್ತಾರೆ. ಅಂದ್ರೆ ಮನುಷ್ಯರು ಸಂಸಾರವನ್ನು ಸೃಷ್ಟಿ ಮಾಡ್ಕೊಂತಾರೆ. ಭಗವಂತ ವಿಶ್ವ ಸೃಷ್ಟಿ ಮಾಡಿದ್ರ ಮನುಷ್ಯ ತನ್ನ ಮನಸ್ಸಿನಿಂದ ಸಂಸಾರ ಮಾಡಿಕೊಂಡಿದ್ದಾನೆ. ಎಲ್ಲೆಲ್ಲಿ ನನ್ನದು ನಾನು ಅಂತ ಹೇಳ್ಕೊಂತಿರ್ತಾನೆ ಅದೆಲ್ಲವೂ ಕೂಡ ಸಂಸಾರ, ಅದೆಲ್ಲವೂ ಕೂಡ ಅನಿತ್ಯ ಅನ್ನುವಂಥದ್ದನ್ನು ಜ್ಞಾನಿಗಳ ಗುರುಗಳ ಉಪದೇಶಾಮೃತದಿಂದ ತಿಳ್ಕೋಬೇಕಾಗುತ್ತೆ. ಅಂತ ಅಸಾರವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ 4 ವಿಷಯಗಳು ವಿಶೇಷವಾಗಿದ್ದಾವೆ. ಅದು ಕಾಶಿಯಲ್ಲಿ ವಾಸ ಮಾಡೋದು. ಅದಕ್ಕಾಗಿ ಯಾವಾಗ ನಿಮ್ಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕಾಶಿ ಯಾತ್ರವನ್ನು ಮಾಡಬೇಕು. ಯಾರ ಶರೀರ, ಆರ್ಥಿಕ ಬಲ ಅಥವಾ ಅನ್ಯ ಸಮಸ್ಯೆಗಳಿಂದ ಅವರು ದುಃಖಿತರಾಗಿದ್ದರೆ ಕುಂತಲ್ಲೇ ಭಕ್ತಿಯಿಂದ ಕಾಶಿ ಕಾಶಿ ಅಂತ ಸ್ಮರಣ ಮಾಡಿದ್ರು ಕೂಡ ಕಾಶಿಯ ಯಾತ್ರೆ ಮಾಡಿರುವಂತಹ ಫಲ ಅವರಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೋಬೇಕಾಗ್ತಾ ಇದೆ. ಅಂತ ಕಾಶಿ ಮಹಾಪುಣ್ಯ ಕ್ಷೇತ್ರದ ಎಲ್ಲಾ ವಿಶೇಷಗಳನ್ನು ಕಾಶಿ ಖಂಡದಲ್ಲಿ ಬಹಳಷ್ಟು ಸುದೀರ್ಘವಾಗಿ ಇದ್ದಾರೆ. ಅದರ ಜೊತೆಗೆ ಮಣಿಕರ್ಣಿಕಾ ಕ್ಷೇತ್ರವು ಕೂಡ ಕಾಶಿ ಮಹಾಪುಣ್ಯ ಕ್ಷೇತ್ರದಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ಭಾಗ. ಮಣಿಕರ್ಣಿಕಾ ಕ್ಷೇತ್ರದಲ್ಲಿ ಯಾರು ಹೋಗಿ ಆ ಕುಂಡದಲ್ಲಿ ಸ್ನಾನ ಮಾಡುತ್ತಾರೋ ಅವರು ಶಾಶ್ವತ ಶಿವ ಸಾಯುಜ್ಯವನ್ನು, ಇಹಲೋಕದಲ್ಲಿ ಎಲ್ಲ ಐಶ್ವರ್ಯಗಳನ್ನು ಹೊಂದುತ್ತಾರೆ ಅನ್ನುವಂತಹ ವಿಷಯವು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾವು ಇಚ್ಛುಕರಾಗಿದ್ದೇವೆ. ಅಷ್ಟೇ ಅಲ್ಲದೆ ಆ ಮಣಿಕರ್ಣಿಕಾ ಕ್ಷೇತ್ರದಲ್ಲಿ ಆನಂದ ಕಾರಣ ಅನ್ನುವಂತಹ ಒಂದು ವಿಶೇಷವಾದಂತಹ ಭಾಗ ಇದೆ. ಆನಂದ ಕಾರಣ ಎಲ್ಲ ಆನಂದಗಳನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಕಾಶಿಯ ಪ್ರದೇಶವನ್ನು. ಆ ಪ್ರದೇಶದಲ್ಲಿ ಪ್ರತಿ ಒಂದು ಯುಗದಲ್ಲಿ ಕೂಡ ಜಗದ್ಗುರು ಪಂಚಾಚಾರ್ಯರು ವೀರಶೈವ ಧರ್ಮ ಸಂಸ್ಥಾಪನಕ್ಕಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾ ತದಾ ಅವತಾರೋಹಂ ಗಣೇಶಸ್ಯ ಮಹೀತಲೆ ಅಂತ ಹೇಳಿ ಹೇಳ್ತಾರೆ. ಗಣೇಶನ ರೂಪದಲ್ಲಿ ಶಿವನು ಯಾವಾಗ ಧರ್ಮದ ಹಾನಿ ಆಗುತ್ತೋ, ಶಿಷ್ಟರ ರಕ್ಷಣಕ್ಕಾಗಿ, ದುಷ್ಟರ ಶಿಕ್ಷಣಕ್ಕಾಗಿ, ಧರ್ಮದ ಪರಿರಕ್ಷಣಕ್ಕಾಗಿ ಗಣೇಶರ ರೂಪದಲ್ಲಿ ಭಗವಾನ್ ಪರಮೇಶ್ವರನು, ಪರಶಿವ ಪರಬ್ರಹ್ಮನು ಅವತಾರ ತಗೊಳ್ತೀನಿ ಅಂತ ಹೇಳಿ ಪಾರ್ವತಿಯ ಜೊತೆಗೆ ಹೇಳ್ತಾರೆ. ಅಂತೆ ಪ್ರತಿಯೊಂದು ಯುಗದಲ್ಲಿ ಕೂಡ ಜಗದ್ಗುರು ಪಂಚಾಚಾರ್ಯರು
ಆಯಾ ದಿವ್ಯ ಲಿಂಗಗಳಿಂದ ಉದ್ಭವರಾಗಿ ಸಧರ್ಮ ಸಂಸ್ಥಾಪನೆ ಮಾಡುವಂತೆ ಕಾಶಿ ಪೀಠದ ಜಗದ್ಗುರು ವಿಶ್ವಾರಾಧ್ಯರು ಈ ಕಲಿಯುಗದಲ್ಲಿ ಅವರು ಲಿಂಗೋದ್ಭವವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಕಾಶಿ ಪೀಠ ಕಾಶಿ ಕ್ಷೇತ್ರದಲ್ಲಿ ಇದೆ, ಪ್ರತಿಯೊಂದು ಯುಗದಲ್ಲಿ ಕೂಡ ಇದೆ ಅನ್ನುವಂತಹ ವಿಷಯವನ್ನು ತಿಳ್ಕೋಬೇಕು. ಸ್ವಯಂಭುವ ಆಗಮದಲ್ಲಿ ಇದರ ಉಲ್ಲೇಖ ಬರುತ್ತೆ. ಶಿವನ ಮುಖಗಳಿಂದ 28 ಆಗಮಗಳು ಬಂದಿದ್ದಾವೆ. ಅವು ವೈಖರಿ. ಈಗ ಹೇಗ ಸ್ವಾಮಿಗಳು ಪ್ರವಚನ ಮಾಡುತ್ತಾ ಇದ್ರೆ ನೀವೆಲ್ಲರೂ ಶ್ರವಣ ಮಾಡ್ತಾ ಇದ್ದೀರಾ, ಅದೇ ರೀತಿ ಪರಮೇಶ್ವರನು ಮಹಾದೇವನು ಪ್ರವಚನ ಮಾಡುವ ಹಾಗೆ ಪಾರ್ವತಿ ಮತ್ತು ಸ್ಕಂದ ಇತ್ಯಾದಿ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಅದಕ್ಕೆ ಅದನ್ನ ಆಗಮ ಅಂತ ಕರೀತಾರೆ. ಅವು 28 ಇದಾವೆ. ಕಾಮಿಕ ಯೋಗಜ ಚಿಂತ್ಯ ಕಾರಣ ಅದಿತ ದೀಪ್ತ ಸೂಕ್ಷ್ಮ ಸಹಸ್ರ ಅಂಶುಮಾನ್ ಸುಪ್ರಭೇದ ನಿಶ್ವಾಸ ಸ್ವಯಂಭುವ ಅನಲ ವೀರ ರೌರ ಮಕುಟ ವಿಮಲ ಚಂದ್ರ ಜ್ಞಾನ ಬಿಂಬ ಪ್ರೋತ್ಕೀತ ಲಲಿತ ಸಿದ್ಧಾಂತ ಸಂತಾನ ಸರ್ವೋಕ್ತ ಪಾರಮೇಶ್ವರ ಕಿರಣ ವಾತುಲಾದಿ 28 ಶಿವಾಗಮಗಳನ್ನು ಮಹಾದೇವನು ಪಾರ್ವತಿಗೆ ಉಪದೇಶ ಮಾಡಿದ್ದಾನೆ. ಅಂತ 28 ಆಗಮಗಳಲ್ಲಿ ಅತ್ಯಂತ ಪ್ರಧಾನವಾದಂಥದ್ದು ಸ್ವಯಂಭವ ಆಗಮ ಮತ್ತು ಸುಪ್ರಬೋಧಾಗಮ. ಈ 2 ಆಗಮಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಉತ್ಪತ್ತಿಗಳ ಬಗ್ಗೆ ಪ್ರಮಾಣ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಕಾಶಿ ಜಗದ್ಗುರು ವಿಶ್ವಾರಾಧ್ಯರ ಕಾಶಿ ಪೀಠದ ಗುರುಗಳ ಬಗ್ಗೆ ಕಾಶ್ಯಾಂ ವಿಶ್ವೇಶಲಿಂಗಾಚ್ಚ ವಿಶ್ವಾರಾಧ್ಯಸ್ಯ ಸಂಭವ ಸ್ಥಾನಂ ಶ್ರೀಕಾಶಿಕಾ ಕ್ಷೇತ್ರೇ ಶೃಣು ಪಾರ್ವತಿ ಸಾದರಂ. ಹೇ ಪಾರ್ವತಿ, ಜಗದ್ಗುರು ವಿಶ್ವಾರಾಧ್ಯರ ಉತ್ಪತ್ತಿ ಮತ್ತು ಅವರ ಧರ್ಮ ಕಾರ್ಯದ ಬಗ್ಗೆ ಪರಮೇಶ್ವರನ್ ಹೇಳ್ತಾ ಇದ್ದಾರೆ. ವಿಶ್ವಾರಾಧ್ಯರು ಕಾಶಿ ವಿಶ್ವನಾಥ ಲಿಂಗದಿಂದ ಉದ್ಭವರಾಗಿರ್ತಾರೆ ಅಂತ ಹೇಳಿ. ಆ ಕಾಶಿ ವಿಶ್ವೇಶ್ವರ ಲಿಂಗದಲ್ಲಿ ಕಾಶಿ ಕ್ಷೇತ್ರದಲ್ಲಿಯೇ ಅವರ ಲಿಂಗೋದ್ಭವ ಆಗಿದೆ ಅನ್ನುವಂತಹ ಪ್ರಮಾಣ ಈ ಶ್ಲೋಕದಿಂದ ನಮಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಅವರು ಸುಪ್ರಮೋದ ಆಗಮದ ಮೂಲಕ ಸ್ಕಂದ ಗೋತ್ರಾದಿನಾಥಶ್ಚ ಮಹಾ ಸಿಂಹಾಸನಾಗ್ರಣೀಹಿ ವಿಶ್ವಾರಾಧ್ಯ ಇತಿ ಖ್ಯಾತೋ ಜಗದ್ಗುರುತ್ತಮ ಸಹ ಜಗದ್ಗುರುಮಶ್ಚತಃ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಕಂದ ಗೋತ್ರಕ್ಕೆ ಆಗಿರುವಂತಹ ಸ್ಕಂದ ಗೋತ್ರಗಳು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿರುವಂತಹ ಮಹಾಸಿಂಹಾಸನವನ್ನು ಅವರು ಅಧಿರೋಹಣ ಮಾಡಿದ್ದಾರೆ. ಜ್ಞಾನ ಸಿಂಹಾಸನ ಅದನ್ನೇ ಅಂತಾರೆ. ಅಂತ ಜ್ಞಾನ ಸಿಂಹಾಸನಾಧಿಪತಿಗಳಾಗಿರ್ತಕ್ಕಂಥ ಜಗದ್ಗುರುಗಳಿಗೆ ಕಲಿಯುಗದಲ್ಲಿ ವಿಶ್ವಾರಾಧ್ಯರನ್ನುವಂತಹ ಹೆಸರಿದೆ. ಅದಕ್ಕಿಂತ ಮುಂಚೆ 4 ಯುಗಗಳಲ್ಲಿ ಜಗದ್ಗುರುಗಳು ಉತ್ಪನ್ನರಾಗಿದ್ದಾರೆ. ಕೃತಯುಗದಲ್ಲಿ ಪಂಚಾಕ್ಷರ ಶಿವಾಚಾರ್ಯರು ಅನ್ನುವಂತಹ ಹೆಸರಿನಿಂದ ಅವರು ಲಿಂಗೋದ್ಭವರಾಗಿದ್ದಾರೆ. ತ್ರೇತಾಯುಗದಲ್ಲಿ ಪಂಚವಕ್ತ್ರ ಶಿವಾಚಾರ್ಯ ಅನ್ನುವಂತಹ ಹೆಸರಿನಿಂದ ಜಗದ್ಗುರು ಕಾಶಿ ಪೀಠದ ಜಗದ್ಗುರುಗಳು ಬಂದಿದ್ರು. ಅದೇ ರೀತಿ ದ್ವಾಪರ ಯುಗದಲ್ಲಿ ವಿಶ್ವಕರ್ಣ ಶಿವಾಚಾರ್ಯ ಎಂಬ ಹೆಸರಿನಿಂದ ಲಿಂಗೋದ್ಭವರಾಗಿದ್ರು. ಇಂಥ ಈ ಕಲಿಯುಗದಲ್ಲಿ ವಿಶ್ವಾರಾಧ್ಯ ಶಿವಾಚಾರ್ಯರಂತೇಳಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂತ ವಾಕ್ಯದ ಒಂದು ಆಧಾರ ಮೂಲವಾಗಿ ಪರಮೇಶ್ವರನೇ ವಿಶ್ವಾರಾಧ್ಯರ ಅವತಾರವನ್ನು ತಗೊಂಡು ಈ ಭೂಲೋಕಕ್ಕೆ ಬಂದು ಸನಾತನ ವಿಶಿಷ್ಟವಾದಂತಹ ಧರ್ಮಾಭಿವೃದ್ಧಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ಅಂಥ ಪವಿತ್ರವಾದಂತಹ ಕಾಶಿ ಪುಣ್ಯ ಕ್ಷೇತ್ರದಲ್ಲಿ ಆನಂದ ಕಾನನದಲ್ಲಿ ಮಣಿಕರ್ಣಿಕಾ ಕ್ಷೇತ್ರದಲ್ಲಿ ಜಂಗಮವಾಡಿ ಮಠ ಎಂಬ ಜ್ಞಾನ ಸಿಂಹಾಸನ ಮಹಾಪೀಠ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ಆನಂದದಾಯಕವಾದಂತಹ ಅದ್ಭುತವಾದಂತಹ ಮಹಾಪೀಠ. ಆ ಮಹಾಪೀಠದ ಪರಂಪರೆ ನಮ್ಮ ಕಾಶಿ ಪೀಠದ ವತಿಯಿಂದ ಪ್ರಿಂಟ್ ಮಾಡಿರುವಂತಹ ಶೈವ ಭಾರತಿ ಶೋಧ ಪ್ರತಿಷ್ಠಾನರವರಿಂದ ಪ್ರಿಂಟ್ ಮಾಡಿರ್ತಕ್ಕಂಥ ಜ್ಞಾನಗಂಗೆ ಅನ್ನುವಂತಹ ಪುಸ್ತಕದ ಆಧಾರ ಮೇಲೆ ನಾವು ಆ ಕಾಶಿ ಪೀಠದ ಒಂದು ವಿಶೇಷತ್ವವನ್ನು, ಕಾಶಿ ಪೀಠದ ಇತಿಹಾಸ ಮತ್ತು ಪರಂಪರೆಯನ್ನು ವಿಚಾರ ಮಾಡೋಣ. ಕಾಶಿ ಪೀಠ
ಅತ್ಯಂತ ಪ್ರಾಚೀನವಾದಂಥದ್ದು. ಕಾಶಿ ಮಹಾಪುಣ್ಯ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಎಲ್ಲಾ ಸಂಪ್ರದಾಯಗಳ ಎಲ್ಲಾ ಪಂಥಗಳ ಆಚಾರ್ಯರು ಅಲ್ಲಿ ಅವರವರ ಮಠಗಳನ್ನು, ಪೀಠಗಳನ್ನು, ಆಶ್ರಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ಸಂಶೋಧನಾ ವಿಶೇಷವಾಗಿರ್ತಕ್ಕಂತಹ ಸಂಶೋಧನೆಯನ್ನು ನಾವು ನೋಡಿದರೆ ಕಾಶಿ ಪೀಠದಲ್ಲಿ ಸುಮಾರು 1200ಕ್ಕಿಂತಲೂ ಹೆಚ್ಚು ಮಠಗಳು ಇರ್ತವೆ ಅನ್ನುವಂತಹ ವಿಷಯ ನಮಗೆ ಇಲ್ಲಿ ತಿಳಿತಾ ಇದೆ. ಅಂಥ ಎಲ್ಲ ಸಂಪ್ರದಾಯಗಳ ಎಲ್ಲ ಮಠಗಳ ಸ್ಥಾಪನೆಕ್ಕಿಂತಲೂ ಪೂರ್ವವೇ ಅತ್ಯಂತ ಪುರಾತನ, ಅತ್ಯಂತ ಪ್ರಾಚೀನವಾದಂತಹ ಪೀಠ, ಮಠ ಯಾವುದಾದ್ರಿದ್ರೆ ಅದು ನಮ್ಮ ಕಾಶಿ ಜ್ಞಾನ ಸಿಂಹಾಸನ ಮಹಾಪೀಠ ಜಂಗಮವಾಡಿ ಮಠ ಅನ್ನುವಂಥದ್ದನ್ನು ಬಹಳಷ್ಟು ಸ್ಪಷ್ಟವಾಗಿ ಎಲ್ಲ ಆಧಾರ ಮೇಲೆ ಸಂಶೋಧಕರು ತಿಳಿಸಿದ್ದಾರೆ. ಅಂತ ಪವಿತ್ರವಾದಂತಹ ಜಂಗಮವಾಡಿ ಮಠದಲ್ಲಿ ಇವತ್ತಿನವರೆಗೆ 86ನೇ ಜಗದ್ಗುರುಗಳು ನಮಗೆ ಆಶೀರ್ವದಿಸಲಕ್ಕ ಆ ಪರಂಪರೆ ನಿರಂತರವಾಗಿ ಅಖಂಡವಾಗಿ ನಡೆಯುತ್ತಾ ಬರುತ್ತಾ ಇದೆ. ನಿನ್ನೆ ತಾವೆಲ್ಲರೂ ಕೂಡ ಶ್ರೀ ಜಗದ್ಗುರು ಜ್ಞಾನ ಸಿಂಹಾಸನಾಧೀಶ್ವರ ಮಹಾಸ್ವಾಮಿಗಳವರ ಅಮೃತ ವಾಣಿಯಿಂದ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿದ್ದೇನೆ. ಅಂತ ಮಹಾಸನ್ನಿಧಿಯವರ ಹಾಗೂ ಕಾಶಿ ಪೀಠದ ಮೂಲ ಕರ್ತೃಗದ್ದಿಯ ಬಗ್ಗೆ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಗ್ಗೆ ಸ್ವಲ್ಪ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕಾಶಿ ವಿಶ್ವನಾಥದಿಂದ ಉದ್ಭವವನ್ನು ತಾಳಿದ ಮೇಲೆ ಅಲ್ಲಿ ಜ್ಞಾನ ಸಿಂಹಾಸನ ಅನ್ನುವಂತಹ ವಿಶೇಷ ಸಿಂಹಾಸನ ಮಹಾಪೀಠವನ್ನು ಸ್ಥಾಪನೆ ಮಾಡಿ ಎಷ್ಟೋ ಮಂದಿ ಶಿವಭಕ್ತರಿಗೆ, ಎಷ್ಟೋ ಮಂದಿ ಜನರಿಗೆ ಶಿವ ತತ್ವೋಪದೇಶವನ್ನು ಮಾಡಿದರು. ಎಷ್ಟೋ ಮಂದಿಗೆ ದೇಹದ ಮೇಲೆ, ಹೃದಯದ ಮೇಲೆ ಲಿಂಗವನ್ನು ಧರಿಸುವಂತಹ ಲಿಂಗ ಭೋಗೋಪಭೋಗ ವ್ರತವನ್ನು ತಿಳಿಸಿ ಅವರೆಲ್ಲರನ್ನೂ ಕೂಡ ಉದ್ಧರಣ ಮಾಡಿರುವಂತಹ ಮಹಾಪೂಜ್ಯರು ಕಾಶಿ ವಿಶ್ವಾರಾಧ್ಯ ಜಗದ್ಗುರುಗಳವರು. ಅವರು ಮಹಾಮಹಿಮಾಶಾಲಿಯಾಗಿರ್ತಕ್ಕಂಥ ದೂರ್ವಾಸ ಮಹಾಮುನಿಗಳಿಗೂ ವಿಶೇಷವಾದಂತಹ ಧರ್ಮ ಬೋಧೆ, ವೀರಶೈವ ಧರ್ಮ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ದೂರ್ವಾಸ ಮಹಾಮುನಿಗಳು ಬಹಳಷ್ಟು ವಿಶೇಷವಾದಂತಹ ತಪಶ್ಚರ್ಯ ಸಂಪನ್ನರು ಮತ್ತು ಬಹಳಷ್ಟು ಮಂದಿಗೆ ಲೋಕೋದ್ಧರಣೆಗೆ ದೂರ್ವಾಸ ಮಹಾಮುನಿಗಳು ಅವರ ತಪಸ್ಸನ್ನೇ ಧಾರ ಹಿರಿದು ವಿಶ್ವರಕ್ಷಣೆ, ಜಗತ್ ಕಲ್ಯಾಣ ಮಾಡಿರುವಂತಹ ಮಹಾನ್ ಪುರುಷರು. ಆದ್ರೆ ಎಷ್ಟೇ ದೊಡ್ಡವರಿದ್ರೂ ಕೂಡ ನಾವು ನೋಡ್ತಿರ್ತೀವಿ, ಏನೋ ಒಂದು ಲೋಪ ಇರುತ್ತೆ ಅವರಲ್ಲಿ. ಹಾಗೆಯೇ ದೂರ್ವಾಸ ಮಹಾಮುನಿಗಳಿಗೂ ಕೂಡ ಒಂದು ಕ್ರೋಧ ಅನ್ನುವಂತಹ ದುರ್ಗುಣ ಇತ್ತು. ಆ ಕ್ರೋಧದಿಂದ ಅವರು ಬಹಳಷ್ಟು ಮಂದಿಗೆ ತೊಂದರೆ ಕೊಡ್ತಿದ್ರು. ಅವರಿಗೆ ಗೊತ್ತಿರ್ಲಾರದೆ ಆ ಕ್ರೋಧ ಅವರಲ್ಲಿ ಬಂದ್ಬಿಡುತ್ತೆ. ಅವರು ಅಂಬರೀಷನಿಗೆ, ನಾವು ಇರುವಂತಹ ಬಾರ್ಷಿ ಪುಣ್ಯಕ್ಷೇತ್ರ ಅಂಬರೀಷನ ರಾಜಧಾನಿ ಆಗಿರುತ್ತೆ. ಆ ಅಂಬರೀಷ ವಿಷ್ಣುವಿನ ಮಹಾಭಕ್ತ. ಅವನಿಗೆ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಅವನು ಮಾಡಿರುವಂತಹ ಸ್ವಲ್ಪದ ತಪ್ಪಿಗೆ ಮಹದಷ್ಟು ಕ್ರುದ್ಧಿತರಾಗಿ ಶಪಿಸ್ತಾರೆ ದುರ್ವಾಸ ಮಹಾಮುನಿಗಳು. ಅವರ ಆ ಕೋಪವನ್ನು ಸಹಿಸಿಕೊಳ್ಳಕ್ಕೆ ಈ ಅಂಬರೀಷ ಮಹಾರಾಜನು ಪರಮ ವಿಷ್ಣುವಿನಿಗೆ ಪ್ರಾರ್ಥನಾ ಮಾಡ್ತಾನೆ. ಆದರೂ ದೂರ್ವಾಸ ಮಹಾಮುನಿಗಳ ಶಾಪ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಶಾಪ. ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದುಕೊಳ್ಳೆ ವಿಷ್ಣು ಆ ಶಾಪದಿಂದ ತನ್ನ ಭಕ್ತನನ್ನು ರಕ್ಷಿಸಿಕೊಳ್ಳಕ್ಕ ದೂರ್ವಾಸ ಮಹಾಮುನಿಗಳ ಮೇಲೆ ಸುದರ್ಶನ ಚಕ್ರ ಪ್ರದರ್ಶನ ಮಾಡ್ತಾನೆ. ಆ ಸುದರ್ಶನ ಚಕ್ರದ ಒಂದು ಶಕ್ತಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಕ್ಕ ದೂರ್ವಾಸ ಮಹಾಮುನಿ ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ವಿಷ್ಣುವಿನ ಆಜ್ಞೆದ ಮೇಲೆ ಪುನಃ ಅಂಬರೀಷನಿಗೆ ಕ್ಷಮಾಪಣೆ ಮಾಡಿಕೊಂಡ್ರ ಅಂಬರೀಷನಿಗೆ ಆ ಒಂದು ಶಾಪದಿಂದ ವಿಮುಕ್ತ ಮಾಡಿದ್ರೆ ಈ ಸುದರ್ಶನ ಚಕ್ರ ನಿಮ್ಮನ್ನು ಬಿಡುತ್ತೆ, ಇಲ್ಲಾಂದ್ರೆ ಬಿಡಲ್ಲ ಅಂದ್ರೆ ಕೂಡಲೇ ಅವಾಗ ಆ ದೂರ್ವಾಸ ಮಹಾಮುನಿರು ಅವರ ಕೋಪವನ್ನು ಶಾಂತ ಮಾಡಿಕೊಂಡು ನಮ್ಮ
ಅಂಬರೀಷ ಮಹಾರಾಜರನ್ನು ಬಿಟ್ಟು ಬಿಡ್ತಾರೆ. ಅವಾಗ ಸುದರ್ಶನ ಚಕ್ರ ಅವ್ರನ್ನು ಬಿಟ್ಟು. ಹೀಗೆ ಒಂದೇ ಕೃತ್ಯ ನಿಮ್ಗೆ ಹೇಳಿದಿವಿ. ಹೀಗೆ ದೂರ್ವಾಸ ಮಹಾಮುನಿಗಳು ಬಹಳಷ್ಟು ಕೋಪದಿಂದ ಅನೇಕ ಸಂದರ್ಭಗಳಲ್ಲಿ ಅವರೂ ತೊಂದರೆ ಆಗಿದ್ದು ಮತ್ತೆ ಬೇರೆಯವರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಈ ಕೋಪದಿಂದ ಮುಕ್ತಿ ಹೇಗೆ ಸಿಗಬಹುದು? ನನಗೆ ನನ್ನಿಂದ ಎಲ್ಲರಿಗೂ ದುಃಖ ಆಗ್ತಾ ಇದೆ, ಅದರಿಂದ ನನಗೂ ದುಃಖ ಆಗ್ತಾ ಇದೆ. ನಾನು ಜಗತ್ ಕಲ್ಯಾಣದ ವಿಚಾರವಾಗಿ ಈ ಕೋಪವನ್ನು ಶಮನ ಮಾಡಿಕೊಳ್ಳೇಬೇಕು ಅನ್ನುವಂತಹ ಚಿಂತೆಯಿಂದ ಅವರು ಕಾಶಿ ಮಹಾಪುಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಕಾಶಿ ಮಹಾಪುಣ್ಯ ಕ್ಷೇತ್ರಕ್ಕೆ ಬಂದಿರುವಂತಹ ದೂರ್ವಾಸ ಮಹಾಮುನಿಗಳಿಗೆ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಧಾಮ ಜಂಗಮವಾಡಿ ಮಠಕ್ಕೆ ಬರಬೇಕನ್ನುವಂತಹ ಸ್ಫುರಣೆ ಬಂದು ವಿಶ್ವನಾಥನ ಒಂದು ಆಶೀರ್ವಾದದಿಂದ ಜಗದ್ಗುರುಗಳ ದರ್ಶನ ಆಗುತ್ತೆ. ಜಗದ್ಗುರುಗಳ ಹತ್ರ ಮನಸ್ಸಿನಲ್ಲಿರುವಂತಹ ವಿಶೇಷ ಒಂದು ಸಂಕಲ್ಪವನ್ನು ಜಗದ್ಗುರುಗಳು ಗೊತ್ತು ಮಾಡ್ಕೊಂತಾರೆ. ಆಮೇಲೆ ದೂರ್ವಾಸ ಮಹಾಮುನಿಗೆ ಆಶೀರ್ವಾದವನ್ನು ಕೊಟ್ಟು, ನಿಮ್ಮ ಸಾಧನೆ ಹೇಗೆ ನಡೀತಾ ಇದೆ, ನೀವು ಹೇಗಿದ್ದೀರಾ, ನಿಮ್ಮ ಲೋಕೋಪಕಾರ ಸಂಕಲ್ಪಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರ್ತಾ ಇದೆಯಲ್ವಾ ಅಂತ ಹೇಳಿ ಕುಶಲ ಪ್ರಶ್ನೆಗಳನ್ನು ಕೇಳಿದ ಮೇಲೆ ಎಲ್ಲವೂ ಚೆನ್ನಾಗಿದೆ ಸನ್ನಿಧಿಯವರೇ, ಆದರೆ ನನ್ನಲ್ಲಿರುವಂತಹ ದೋಷ ನಿಮಗ್ ಕಂಡು ಬರ್ತಾ ಇಲ್ವಾ? ಕಂಡು ಬರ್ತಾ ಇದೆ. ಅತ್ಯಂತ ಕ್ರುದ್ಧಿತರಾಗಿರ್ತೀರಿ ನೀವು ಯಾವಾಗ್ಲೂ ಕೂಡ. ಆದ್ರೆ ಈ ಕೋಪದಿಂದ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ನಿಂತು ಬಿಡ್ತಾ ಇದೆ, ನಿಮ್ಮ ಸಂಕಲ್ಪಗಳೆಲ್ಲ ನಿಂತು ಬಿಡ್ತಾ ಇದ್ದಾವೆ. ನೀವು ಈ ಕೋಪವನ್ನು ತಗ್ಗಿಸ್ಕೊಳ್ಳಬೇಕು ಅನ್ನುವಂತಹ ಉಪದೇಶ ಅವ್ರು ಕೊಡ್ತಾರೆ. ಆದ್ರೆ ಇದು ನನ್ನ ಕೈಯಲ್ಲಿಲ್ಲ, ಇದಕ್ಕೆ ತಾವೇ ಮಾರ್ಗದರ್ಶನ ಮಾಡಿ ಜಗದ್ಗುರುಗಳೇ ಅಂತ ಹೇಳಿ ಪ್ರಾರ್ಥಿಸಿಕೊಂಡಾಗ ಜಗದ್ಗುರು ಮಹಾಸನ್ನಿಧಿಯವರು ವಿಶೇಷವಾದಂತಹ ಸೂತ್ರದ ರೂಪದಲ್ಲಿ ಅವರು ಉಪದೇಶ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಸೂತ್ರಗಳನ್ನಷ್ಟೇ ಹೇಳಿದ್ರೆ ಶಿಷ್ಯರು ಭಕ್ತರು ಅರ್ಥ ಮಾಡ್ಕೊಂತ ಇದ್ರು. ಸೂತ್ರ ಅಂತಂದ್ರ ಬಹಳ ದೊಡ್ಡದಾಗಿರ್ತಕ್ಕಂತ ವಿಷಯವನ್ನು ಸಂಕ್ಷೇಪ ರೂಪದಲ್ಲಿ ತಿಳಿಸುವಂತದ್ದನ್ನೇ ಸೂತ್ರ ಸೂತ್ರ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ಅಕ್ಷರಗಳಿರ್ತವೆ. ಆ ಅಕ್ಷರಗಳಿಗೆ ಬಹಳಷ್ಟು ದೊಡ್ಡ ಅರ್ಥ ಇರುತ್ತೆ. ಆ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಜ್ಞಾನ ಪೂರ್ವಜನಕ್ಕಿತ್ತು. ಆ ಸೂತ್ರಗಳ ಅರ್ಥ ಆಗ್ತಾ ಇರುವುದ ಕಾರಣ ಕೆಲವು ವರ್ಷಗಳಾಗಿನ ಮೇಲೆ ಬರುತ್ತಾ ಜನರ ಧಾರಣಾ ಶಕ್ತಿ ಕಡಿಮೆ ಆಯ್ತು, ಬುದ್ಧಿ ಶಕ್ತಿ ಕಡಿಮೆ ಆಯ್ತಂತ ಹೇಳಿ ಆ ಸೂತ್ರಗಳಿಗೆ ಭಾಷ್ಯವನ್ನು ಬರ್ಕೊಂತ ಬಂದಿದ್ದಾರೆ. ಮತ್ತ ಕೆಲವು ವರ್ಷ ಆಗಿನ ಮೇಲೆ ಜನಕ್ಕೆ ಮತ್ತಿಷ್ಟು ಸುಲಭ ಬೇಕು, ಇದೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಆ ಸೂತ್ರದ ಭಾಷ್ಯಕ್ಕೂ ಕೂಡ ಮತ್ತೆ ಭಾಷ್ಯಗಳು ಬರ್ಕೊಂಡು ಬರ್ತಾರೆ. ಅದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರ ಅವರವರ ಮಾತೃಭಾಷೆಯಲ್ಲಿ ಪ್ರವಚನಗಾರನನ್ನು ತಗೊಂಡು ಒಂದು ತಿಂಗಳು ಪ್ರವಚನ ಮಾಡಿಸುವಂತಹ ಒಂದು ವ್ಯವಸ್ಥೆ ಈಗ ನಮ್ಮೆಲ್ಲರ ಹತ್ರ ಬಂದಿದೆ. ಅದು ಕೂಡ ಪ್ರತ್ಯಕ್ಷವಾಗಿ ಈ ಕೊರೋನಾ ಸಂಕಟದಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರದಿಂದ ನಮ್ಮ ಐಕ್ಯತಾ ಮಂಡಳಿಯವರು ಆನ್ಲೈನ್ ಮೂಲಕ ತಮ್ಮ ಮನೆಯಲ್ಲಿ ಇದ್ದು ಭಕ್ತಿ ಪೂರ್ವಕ ಜಗದ್ಗುರುಗಳ ಇತಿಹಾಸವನ್ನು ಅವರ ಜೀವನ ಮಾರ್ಗವನ್ನು ತಿಳಿದುಕೊಳ್ಳುವಂತಹ ವಿಶೇಷ ಉಪಕರಣ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ದೂರ್ವಾಸ ಮಹಾಮುನಿಗಳಿಗೆ ಏನು ಉಪದೇಶ ಮಾಡಿದ್ದಾರೆ? ಒಂದೇ ವಿಷಯವನ್ನು ಉಪದೇಶ ಮಾಡಿದ್ದಾರೆ ಅವರು. ನೀನು ನಿನ್ನನ್ನು ನೋಡಿಕೊಂಡು ನೀನು ಕೋಪ ಆಗ್ತಾ ಇದೀಯಾ? ಇಲ್ಲ. ನನ್ನನ್ನು ನಾನು ನೋಡಿಕೊಂಡ್ರೆ ನನ್ನ ವಿಷಯದಲ್ಲಿ ನನಗೆ ಯಾವಾಗ್ಲೂ ಕೋಪ ಬರುತ್ತಾ ಇಲ್ಲ. ನನ್ನನ್ನು ಬಿಟ್ಟು ಉಳಿದಿದ ಎಲ್ಲಾ ಜನರನ್ನು ನೋಡಿದಾಗ, ಅವರೊಂದಿಗೆ ವ್ಯವಹಾರ ಮಾಡಿದಾಗ ಅವರು ಮಾಡಿರುವಂತಹ ತಪ್ಪುಗಳಿಗೆ ನನಗೆ ಬಹಳಷ್ಟು ಸಿಟ್ಟು ಬರ್ತಾ ಇದೆ. ಹೌದಾ? ಆದ್ರೆ ಹೀಗಾದ್ರೆ ನಿಮಗೆ ಒಂದು ಸರಳವಾದ ಸುಲಭವಾದ ಉಪದೇಶವನ್ನು ನಾವು ಮಾಡ್ತೀವಿ ಅಂತ ಹೇಳಿ 5 ಅಕ್ಷರಗಳಿಂದ ಅವ್ರಿಗೆ ಉಪದೇಶ ಮಾಡಿದ್ದಾರೆ. ನೋಡ್ರಿ ಎಷ್ಟು ವಿಶೇಷ. ಕೇವಲ 5 ಅಕ್ಷರಗಳು. ಶಿವ ಏವಾತ್ಮ ಅನ್ನುವಂತಹ ಒಂದು ಉಪದೇಶ, ಒಂದು ಸೂತ್ರ ಅವರಿಗೆ ಉಪದೇಶ ಮಾಡ್ತಾರೆ. ಅದು ನಮ್ಮ ಕಾಶಿ ಪೀಠದ ಸೂತ್ರ, ಪಂಚವರ್ಣ ಸೂತ್ರ. 5 ವರ್ಣಗಳು ಈ ಸೂತ್ರದಲ್ಲಿ ಇರ್ತವೆ.
ಶಿ ವಾ ಯೇ ವಾ ಮ. ಈ 5 ಅಕ್ಷರಗಳನ್ನು ಪಂಚವರ್ಣ ಅಂತ ಕರೀತಾರೆ. ಇದರ ಅರ್ಥ ಏನು ಅಂತಂದ್ರೆ ಶಿವನೇ ಆತ್ಮ. ಶಿವನೇ ಆತ್ಮ. ಆತ್ಮ ಅಂದ್ರೆ ನೀನು, ಸ್ವಯಂ ನಾನೇ. ಆತ್ಮ ಅಂದ್ರೆ ನಾನೇ. ಶಿವನೇ ನೀನು ಅನ್ನುವಂತಹ ಉಪದೇಶವನ್ನ ಅವರು ಕೊಡ್ತಾರೆ. ಯಾವಾಗ ಶಿವನೇ ನೀನು ಅಂತದ್ದು ತಿಳ್ಕೊಂತೀಯೋ, ಎಲ್ಲಾ ಜೀವರಲ್ಲಿ, ಎಲ್ಲಾ ಪ್ರಾಣಿಗಳಲ್ಲಿ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಂ. ಇದು ಈಶಾನ ಮಂತ್ರ. ಈ ಮಂತ್ರದ ಅರ್ಥವನ್ನು ಅವರು ಉಪದೇಶಿಸ್ತಾರೆ. ಈಶ್ವರನು, ಶಿವನು ಎಲ್ಲಾ ಆತ್ಮಗಳಲ್ಲಿ ನಿಬಿಡೀಕೃತನಾಗಿರ್ತಾನೆ. ಅವನಿಂದಲೇ ಅಗಳಿಸಿ ಜೀವಾತ್ಮ ಜನ್ಮ ತಾಳ್ತಾನೆ. ಅಂದ್ರೆ ಎಲ್ಲಾ ಜೀವಿಗಳಲ್ಲಿ ಶಿವನು ಇದ್ದಾನೆ. ಆ ಶಿವನೇ ನೀನು. ಅಂದ್ರೆ ಎಲ್ಲೆಲ್ಲಿ ನೀನು ಯಾರ್ಯಾರ ಜೊತೆಗೆ ಮಾತಾಡ್ತೀಯೋ, ವ್ಯವಹಾರ ಮಾಡ್ತೀಯೋ ಈ ಲೋಕದಲ್ಲಿ, ಅವರೆಲ್ಲರೂ ಕೂಡ ಶಿವರೇ. ಆ ಶಿವರೆಲ್ಲರೂ ಕೂಡ ನೀವೇ ಅನ್ನುವಂತಹ ವಿಚಾರ ನಿಮ್ಮಲ್ಲಿ ಮೂಡಿತ್ತು ಅಂತಂದ್ರ ನಿಮಗೆ ಯಾರ ಮೇಲೆಯೂ ಕೂಡ ದ್ವೇಷ ಅಥವಾ ಕ್ರೋಧ ಬರೋದಿಲ್ಲ ಅನ್ನುವಂತಹ ಉಪದೇಶ ಕೊಟ್ಟಿದ ಕೂಡಲೇ ಮಹಾಜ್ಞಾನಿಗಳು, ಮಹಾನ್ ತಪನ್ ಸಂಪನ್ನರು, ದೊಡ್ಡವಾಗಿ ಗಂಟೆ ಗಂಟೆ ಪ್ರವಚನ ಮಾಡುವಂತಹ ಅವಶ್ಯಕತೆ ದೂರ್ವಾಸ ಮಹಾಮುನಿಗಳಿಗೆ ಇಲ್ಲ. ಕೇವಲ ಒಂದು ಸೂತ್ರದಿಂದಲೇ ದೂರ್ವಾಸ ಮಹಾಮುನಿಗಳು ಆ ವಿಷಯವನ್ನು ಅರ್ಥ ಮಾಡಿಕೊಂಡು ಜಗದ್ಗುರುಗಳ ಆಶೀರ್ವಾದದಿಂದ, ಅವರ ಆ ಉಪದೇಶಾಮೃತದಿಂದ ಆವತ್ತಿನಿಂದ ಅವರು ಆ ಕ್ರೋಧವನ್ನು ಬಿಟ್ಟು ಕಾಶಿ ವಿಶ್ವನಾಥನ ಶಾಶ್ವತ ಶಿವ ಸಾಯುಜ್ಯವನ್ನು ಹೊಂದಿರುತ್ತಾರೆ. ಅವರು ಮುಕ್ತಿ ಹೊಂದಿದ್ದಾರೆ ಅನ್ನುವಂತಹ ಒಂದು ಕಥೆಯು ಕೂಡ ಕಾಶಿಪೀಠದ ಇತಿಹಾಸದಲ್ಲಿ ಬರುತ್ತದೆ. ಇಂಥ ಮಹಾನ್ ತಪನ್ ಸಂಪನ್ನರು ಅವರು ಅವತಾರ ತಾಳುವಂತಹ ಸಮಯದಲ್ಲಿ ಅವರ ಶಿಷ್ಯರಾಗಿರ್ತಕ್ಕಂಥ, ಅವರ ಸೇವೆಯನ್ನು ಮಾಡಿರುವಂತಹ ಅಂದಿನ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಸ್ವಾಮಿಗಳಂತ ಹೇಳಿದ್ರು. ಅವರನ್ನೇ ಉತ್ತರಾಧಿಕಾರಿಗಳಾಗಿ ಮಾಡಿ ಜಗದ್ಗುರುಗಳು ಪುನಃ ವಿಶ್ವನಾಥ ಲಿಂಗದಲ್ಲಿ ಲಿಂಗೈಕ್ಯರಾಗಿಬಿಡ್ತಾರೆ. ಆಮೇಲೆ ಆ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ವಿಶೇಷವಾದಂತಹ ತಪಸ್ಸಿನಿಂದ ಆ ಮಠ, ಆ ಪೀಠ ಅತ್ಯಂತ ವಿಶೇಷವಾಗಿ ಪಂಜಾಬ್, ರಾಜಸ್ಥಾನ್, ನೇಪಾಳ ಅಷ್ಟೇ ಅಲ್ಲದೆ ಹಿಮಾಲಯ ತನಕ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಶಿವಭಕ್ತರಿಗೆ ಧರ್ಮೋಪದೇಶವನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಕೆಲಸ, ಒಂದು ವಿಶೇಷವಾದಂತಹ ಧರ್ಮ ಕಾರ್ಯ ಕಾಶಿಪೀಠದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯರಿಂದ ನಡ್ಕೊಂಡು ಬಂದಿದೆ. ಅದಾಗಿನ ಮೇಲೆ ಎಷ್ಟೋ ಮಂದಿ ಜಗದ್ಗುರುಗಳು ಮಲ್ಲಿಕಾರ್ಜುನ ಶಿವಾಚಾರ್ಯ ಅನ್ನುವಂತಹ ಒಂದೇ ಹೆಸರಿನಿಂದ ಬಹಳಷ್ಟು ಮಂದಿ ಜಗದ್ಗುರುಗಳು ಬಂದಿದ್ದಾರೆ. 80, 81, 82, 83, 84, 85, 86 ಈ ಎಲ್ಲ ಸಂಖ್ಯೆಗಳ ಜಗದ್ಗುರುಗಳಿಗೆ ವಿಶೇಷವಾದಂತಹ ತಮ್ಮದೇ ಆಗಿರ್ತಕ್ಕಂಥ ಪಟ್ಟಾಭಿಷೇಕದ ಒಂದು ನೂತನ ನಾಮಧೇಯವು ಬಂದಿದೆ. ಅದರಲ್ಲಿ 84 ಮತ್ತ 85ನೇ ಜಗದ್ಗುರುಗಳು ಅಂತಂದ್ರ ಶ್ರೀ ಜಗದ್ಗುರು ವೀರಭದ್ರ ಶಿವಾಚಾರ್ಯರು. ಇವರು 84ನೇ ಜಗದ್ಗುರುಗಳಾಗಿದ್ರು. ಅವರ ಅವತಾರ ಸಮಾಪ್ತಿ ಆಗದ ಕೂಡಲೇ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರು 85ನೇ ಜಗದ್ಗುರುಗಳಾಗಿ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತಹ ಧರ್ಮ ಕಾರ್ಯವನ್ನು, ಆಶೀರ್ವಾದವನ್ನು, ಮಹದ ಮಾರ್ಗವನ್ನು ಕೊಟ್ಟು ನಮಗೆ ಆಶೀರ್ವದಿಸಿದ್ದಾರೆ. ಮತ್ತ ಅವರ ಕಾಲದಲ್ಲಿ ವಿಶೇಷವಾಗಿ ಕಾಶಿ ಮಹಾಪೀಠ ಅಭಿವೃದ್ಧಿಗೊಂಡಿದೆ. ಈಗ ತಾನೇ ನಮ್ಮೆಲ್ಲರಿಗೆ ಉಪದೇಶ ಮಾಡಲಿಕ್ಕೆ ಗುಳದೆಗುಡ್ಡ ಶ್ರೀಗಳು ವಿಶ್ವೇಶ್ವರ ಶಿವಾಚಾರ್ಯರ ಬಗ್ಗೆ ಬಹು ಸುಂದರವಾಗಿ, ಬಹು ಸರಳವಾಗಿ, ಕಡಿಮೆ ಶಬ್ದಗಳಲ್ಲಿ ಹೃದಯಕ್ಕೆ ಹತ್ತುವಂತ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಮಾತೃ ಹೃದಯ ಸಂಪನ್ನರಾಗಿರುವಂತಹ ಜಗದ್ಗುರುಗಳಲ್ಲಿ ಅತ್ಯಂತ ಪ್ರಧಾನವಾಗಿರುವಂತರು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಅಂತ ಹೇಳಿ. ಅವರ ಒಂದು ಕೃಪೆ, ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಕೂಡ ಇರಲಿ. ಕಾಶಿ ಪೀಠದ ವಿಶೇಷ ಮಹತ್ವವನ್ನು ನಾಳಿಕ್ಕೆ ಸ್ವಲ್ಪ ಹೇಳಿ
ಮತ್ತ ಶ್ರೀ ಜಗದ್ಗುರು ವೀರಭದ್ರ ಶಿವಾಚಾರ್ಯರ ಜೀವನವನ್ನು ಕೂಡ ನಾಳೆ ನಾವು ತಿಳುವೋಣ, ಅದರ ಬಗ್ಗೆ ಚರ್ಚೆ ಮಾಡೋಣ, ಅದರ ಬಗ್ಗೆ ಅದರಲ್ಲಿರುವಂತಹ ಸಾರಭೂತವಾಗಿರ್ತಕ್ಕಂಥ ವಿಷಯಗಳನ್ನು ಕೇಳೋಣ ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಸಮಯ ಬಹಳ ಹೆಚ್ಚು ಆಗಿದೆ. ನಮ್ಮ ವಾಣಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಬಂದಿರುವಂತಹ ಎಲ್ಲ ಸದ್ಭಕ್ತರು, ಮಾತೆಯರು ಮತ್ತೆ ಎಲ್ಲರಿಗೂ ವಿಶೇಷವಾದಂತಹ ಸ್ಫೂರ್ತಿ ಆಶೀರ್ವಾದಗಳನ್ನು ಕೊಡಬೇಕನ್ನುವಂತಹ ವಿಚಾರದಿಂದ ಬಂದಿರುವಂತಹ ಪರಮ ಪೂಜ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಮಂಗಲವನ್ನು ಕೋರುತ್ತಾ ನಾವು ವಿರಾಮ ತಗೊಂತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.